ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ನಮೋ ವೆಂಕಟೇಶಾಯ. ಸ್ನೇಹಿತರೆ, ಇವತ್ತು ನಾನು ಧನುರ್ಮಾಸದ ಕುರಿತು ಕೆಲವೊಂದು ವಿಷಯಗಳನ್ನು ಹೇಳ್ಕೊಡ್ತೀನಿ. ನೈವೇದ್ಯ, ಪೂಜೆ, ನಾಮಗಳು ಏನು ಮಾಡಬೇಕು, ದಾನಗಳನ್ನು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಧನುರ್ಮಾಸ ಸ್ಟಾರ್ಟ್ ಆಗೋದು ಡಿಸೆಂಬರ್ 16ನೇ ತಾರೀಕಿನಿಂದ, ಆಮೇಲೆ ಜನವರಿ 13ನೇ ತಾರೀಕಿನವರೆಗೂ ಇದು ಇರುತ್ತೆ, ಒಂದು ತಿಂಗಳ ಪರ್ಯಂತ. ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗೋದ್ರಿಂದ ಇದನ್ನು ಧನುರ್ಮಾಸ ಅಂತ ಕರೀತಾರೆ. ಈಗ ಮನುಷ್ಯ ಈ ಚಳಿ ಜಾಸ್ತಿ ಇರೋದ್ರಿಂದ ಪೂರ್ತಿ ಬಾಣದ ಥರ ನಾವು ಮಲ್ಕೊಳ್ಳೋದ್ರಿಂದ ಇದಕ್ಕೆ ಧನುರ್ ಥರ ಮಲ್ಕೊಳ್ಳೋದಕ್ಕೆ ಧನುರ್ಮಾಸ ಅಂತಾರೆ. ಹಾಗಾಗಿ ಈ ಧನುರ್ಮಾಸನ ಒಂದೇ ಒಂದು ದಿನ ಆಚರಣೆ ಮಾಡಿದ್ರೂ 1000 ವರ್ಷಗಳ ಫಲ ಕೊಡ್ತೈತಂತ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ ಈ ಧನುರ್ಮಾಸದೊಳಗೆ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತಾವಂಥ ಸ್ನೇಹಿತರೆ. ಅಷ್ಟು ಅದ್ಭುತವಾದಂಥ ಈ ಮಾಸದೊಳಗೆ ಲಕ್ಷ್ಮೀನಾರಾಯಣ ಆರಾಧನೆ, ಲಕ್ಷ್ಮೀ ದ್ವಾದಶ ನಾಮಗಳನ್ನು ಹೇಳ್ಕೊರಿ. ನಾನು ಒಂದು ವಿಡಿಯೋದೊಳಗೆ ಬರೆದು ಹಾಕೀನಿ ಲಕ್ಷ್ಮೀ ದ್ವಾದಶ ನಾಮಗಳು. ಕೇಶವ ನಾಮಗಳನ್ನು ಹೇಳ್ಕೊರಿ. ಆಮೇಲೆ ತಿರುಪ್ಪಾವೈ ಅಂತ ಒಂದು ಹಾಡು ಬರುತ್ತೆ. ತಿರುಪತಿ ಒಳಗೆ ಪ್ರತಿನಿತ್ಯವಾಗಿ ಈಗ ಧನುರ್ಮಾಸದೊಳಗೆ ಈ ತಿರುಪ್ಪಾವೈ ಹಾಕ್ತಾರೆ. ಅದನ್ನು ನೀವು ಯೂಟ್ಯೂಬ್ನಾಗ ತಿರುಪ್ಪಾವೈ ಅಂತ ಹೊಡೀರಿ, ಅದನ್ನು ಪ್ರತಿನಿತ್ಯವಾಗಿ ಕೇಳಬೇಕು. ಆಮೇಲೆ ಸೂರ್ಯೋದಯ ಆಗುವಷ್ಟೊತ್ತಿಗೆ ನಮ್ಮ ಸ್ನಾನ ಪೂಜೆ ಎಲ್ಲ ಆಗಿ ದಿನ ಈ ಒಂದು ಪೊಂಗಲ್ ನೈವೇದ್ಯ ಮಾಡಬೇಕು. ಮುದ್ಗಾನ್ನ ಅಂತಾರಲ್ಲ, ಮುದ್ಗಾನ್ನ ಅಂದ್ರೆ ಹೆಸರುಬೇಳೆ, 1 ಚಮಚ ಹೆಸರುಬೇಳೆ. ನೀವು ಯಾವುದು ಒಂದು ಅಳತೆ ತೊಗೊತೀರಿ ಅದ್ರದ್ದು 2 ಪಟ್ಟು ಹಾಕಿದ್ರೆ ಭಾಳ ಚಲೋ, 3 ಪಟ್ಟು ಹಾಕಿದ್ರೆ ಇನ್ನೂ ಚಲೋ. ಹಂಗೆ ನೀವು ಈ ಪ್ರತಿನಿತ್ಯವಾಗಿ ಮಾಡಿದ್ರೆ ತಿನ್ನೋರು ಯಾರಪ್ಪ ಅನ್ನುವಂಗಿದ್ರೆ ನೀವು ಒಂದು ಸಣ್ಣ ಟೀ ಸ್ಪೂನ್ ತೊಗೊತೀರಲ್ಲ, ಟೀ ಸ್ಪೂನಿಲ್ಲಿ 1 ಸ್ಪೂನ್ ಅಕ್ಕಿ ತೊಗೊಂಡ್ರೆ 2 ಅಥವಾ 3 ಪಟ್ಟು ಹೆಸರುಬೇಳೆ ಹಾಕೋರಿ. ಸಿಹಿ ಮಾಡೋದಾದ್ರೆ ಅದಕ್ಕೆ ತುಪ್ಪದೊಳಗೆ ಹೆಸರುಬೇಳೆ ಅಕ್ಕಿ ಚೆಂದಾಗಿನ ತೊಳ್ಕೊಂಡು ತುಪ್ಪದೊಳಗೆ ಹುರಿದು ಅದಕ್ಕೆ ಬೆಲ್ಲನ ಹಾಕಬೇಕು ಸ್ನೇಹಿತರೆ, ಸಕ್ಕರೆ ಹಾಕಬಾರ್ದು. ಬೆಲ್ಲ, ಕೊಬ್ಬರಿ, ಏಲಕ್ಕಿ, ಕಸಕಸಿ, ಹಸಿ ಶುಂಠಿ ಇದನ್ನಷ್ಟು ಜಜ್ಜಿ ಅದರೊಳಗೆ ಹಾಕಿ ಪೊಂಗಲ್ ಮಾಡಬೇಕು, ಅಂದ್ರೆ ಮುದ್ಗಾನ್ನ ಮಾಡಬೇಕು. ಖಾರ ಮಾಡೋದಾದ್ರೆ ಜೀರಿಗೆ, ಒಣ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಏಲಕ್ಕಿ, ಲವಂಗ, ಆಮೇಲೆ ಮೆಣಸು, ಆಮೇಲೆ ಶುಂಠಿ ಇದನ್ನೆಲ್ಲನೂ ಹಾಕಿ ಸೇಮ್ ಕ್ವಾಂಟಿಟಿ ಅಂದರೆ 1 ಸ್ಪೂನ್ ಅಕ್ಕಿಗೆ ಡಬಲ್ ಹಾಕಿದರೆ ಡಬಲ್ ಪುಣ್ಯ, ತ್ರಿಬಲ್ ಹಾಕಿದರೆ ತ್ರಿಬಲ್ ಪುಣ್ಯ, ಅಷ್ಟು ಒಂದು ಅಳತೆ ಅದು. ಆ ಥರ ನಾವು ಎಷ್ಟು ಹೆಸರುಬೇಳೆ ಜಾಸ್ತಿ ಹಾಕ್ತೀವಿ ಅಷ್ಟು ಪುಣ್ಯ ಬರುತ್ತಂತ ಸ್ನೇಹಿತರೆ. ಈ ಕನ್ಸಿಸ್ಟೆನ್ಸಿ ಒಳಗೆ ಮುದ್ಗನ್ನ ಮಾಡಿ ನೈವೇದ್ಯ ಮಾಡಬೇಕು. ನೀವು ಒಂದು 4 ಗಂಟೆಗೆ ಎದ್ದರೆ ಸಾಕು. ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ, ಸೂರ್ಯೋದಯ ಇನ್ಮೇಲೆ ಜಾಸ್ತಿ ಲೇಟ್ ಆಗ್ತೈತಿ, ಜಲ್ದಿ ಆಗೋಲ್ಲ. 6:30, 6:45 ಸೂರ್ಯೋದಯ ಆಗುತ್ತೆ. ನೀವು ಒಂದು 5 ಗಂಟೆಗೆ ಎದ್ರೂ ಮನೆಯೊಳಗೆ 2-3 ಜನ ಇದ್ದರೆ ಒಬ್ಬರು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು, ಒಬ್ಬರು ಸ್ನಾನ ಮಾಡಿ ಮನೆ ಪೂಜೆ ಮಾಡಿ, ಸ್ನಾನ ಆದ ತಕ್ಷಣ ಕುಕ್ಕರ್ ಇಟ್ರಂದ್ರೆ ಪೊಂಗಲ್ ರೆಡಿ ಆಗುತ್ತೆ, ಅಂದರೆ ಮುದ್ಗಾನ್ನ ರೆಡಿ ಆಗ್ತೈತಿ. ಆಮೇಲೆ ನಾವು ಸ್ನಾನ ಮಾಡಿ ಪೂಜೆ ಮಾಡಿ ಆ ಮುದ್ಗಾನ್ನ ನೈವೇದ್ಯ ಮಾಡಿ ಸೂರ್ಯೋದಯ ಆದ ನಂತರ ಸೂರ್ಯನ ಒಂದು ನಮಸ್ಕಾರ ಮಾಡಿ ಆಮೇಲೆ ಬೇಕಾದರೆ ನೀವು ಅದೇ ಪ್ರಸಾದವನ್ನು ತೊಗೋಬೋದು. ಆಮೇಲೆ ನಿಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಎಲ್ಲಾದರೂ ಅರಳಿ ಮರ ಇದ್ರೆ ಅವಶ್ಯವಾಗಿ ಅರಳಿ ಮರಕ್ಕೆ ನೀವು ನಮಸ್ಕಾರ, ಎಲೆ ಅಡಿಕೆ ಏನಾದರೂ ಹೂವು ಒಯ್ದು 1-2 ಉದ್ದಿನ ಕಡ್ಡಿ ಇಟ್ಟು ಬೆಳಗ್ಗೆ ನಮಸ್ಕಾರ ಮಾಡಿ ಒಂದು 5 ಪ್ರದಕ್ಷಿಣೆ ಹಾಕಿ ಪ್ರತಿನಿತ್ಯವಾಗಿ ಬಂದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತಾವಂತ ಸ್ನೇಹಿತರೆ. ಈಗ ಪ್ರತಿನಿತ್ಯವಾಗಿ ನಾವು ಅರಳಿ ಮರಕ್ಕೆ ಸುತ್ತರಿಯೋಕ್ಕಾಗಲ್ಲ, ಯಾಕಂದ್ರೆ ಶನಿವಾರ ಮಾತ್ರ ಲಕ್ಷ್ಮೀನಾರಾಯಣರ ವಾಸ ಇರ್ತೈತಂತಲ್ಲಿ, ಉಳಿದ ದಿನದೊಳಗೆ ಅಲ್ಲಿ ಅಲಕ್ಷ್ಮಿ ಇರ್ತಾಳಂತ. ಆದ್ರೆ ಈ ಧನುರ್ಮಾಸ ಎಷ್ಟು ಪವಿತ್ರವಾದದ್ದು ಅಂತಂದ್ರೆ ಈ ಧನುರ್ಮಾಸದೊಳಗೆ ಪ್ರತಿನಿತ್ಯವಾಗಿ ಲಕ್ಷ್ಮೀನಾರಾಯಣರ ವಾಸ ಇರುತ್ತಂತ. ಹಾಗಾಗಿ ನೀವು ಪ್ರತಿನಿತ್ಯವಾದ್ರೆ ಸಾಧ್ಯ ಆದ್ರೆ ಹೋಗಿ ಅರಳಿ ಮರಕ್ಕೆ ನಮಸ್ಕಾರ ಮಾಡಿ ಒಂದು ಪ್ರದಕ್ಷಿಣೆ ಹಾಕಿ ಬರ್ರಿ. ಇಲ್ಲ ಅಂದ್ರೆ ಆಗಂಗಿಲ್ಪ ಅಂತಂದ್ರೆ ಅಟ್ಲೀಸ್ಟ್ ಶನಿವಾರ ಒಂದು ದಿನ ಅರಳಿ ಮರಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರ್ರಿ. ಪೊಂಗಲ್ ಮಾಡಿದಾಯ್ತು, ಅರಳಿ ಮರದಾಯ್ತು. ಇನ್ನು ದಾನ ಏನು ಕೊಡಬೇಕಪ್ಪ ಅಂತಂದ್ರೆ ಇನ್ನೂ ಒಂದು ಏನು ವಿಶೇಷಪ್ಪ ಅಂತಂದರೆ ಈ ಧನುರ್ಮಾಸದೊಳಗೆ ಆ ಬ್ರಾಹ್ಮಣ ದಂಪತಿಗಳನ್ನು ಕರೆದು ಅವರಿಗೆ ಊಟ ಮಾಡಿಸ್ತಾರಂತ ಸ್ನೇಹಿತರೆ. ಅಗಾಧವಾದಂಥ ಒಂದು ಪುಣ್ಯ ಬರುತ್ತಂತ. ಆದರೆ ಅಷ್ಟು ಬೆಳಗ್ಗೆನೇ ನಾವು ಅಡುಗೆ ಎಲ್ಲ ಮಾಡಿ ಬ್ರಾಹ್ಮಣರನ್ನ ಕರೆಯೋಕೆ ಆಗಂಗಿಲ್ಲಪ್ಪ ಅನ್ನೋರು ಅವರಿಗೆ ಒಂದು ದಾನ ಏನಪ್ಪ ಅಂದರೆ ಅದು ಹೆಸರುಬೇಳೆ, ಬೆಲ್ಲ, ತುಪ್ಪ, ಈ ಒಂದು ಮುದ್ಗಾನ್ನ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅದನ್ನು ಹೋಗಿ ಬ್ರಾಹ್ಮಣರ ಮನೆಗೆ ಕೊಟ್ಟರೂ ಸಾಕು. ನೀವು ಒಂದೇ ಒಂದು ದಿನ ಒಂದು ದಿನ ಪೂಜೆ ಮಾಡಿದರೂ 1000 ವರ್ಷ ಪೂಜೆ ಮಾಡಿದ ಫಲ ಸಿಗ್ತೈತಂತ ಸ್ನೇಹಿತರೆ. ಅಷ್ಟು ಅದ್ಭುತವಾದಂಥದ್ದು ಈ ಧನುರ್ಮಾಸ. ಈ ಧನುರ್ಮಾಸದ ಪುಣ್ಯದ ಬಗ್ಗೆ ಒಂದು ಕಥೆ ಹೇಳ್ತೀನಿ ಕೇಳ್ರಿ. ಒಂದು ದಿನ ಪಾಂಡವರಾದಂಥ ಯುಧಿಷ್ಠಿರನ ರಾಜ್ಯಕ್ಕೆ ಒಬ್ಬರು ಋಷಿಗಳು ಅಂದರೆ ಸನ್ಯಾಸಿಗಳು ಬರ್ತಾರಂತ. ಬಂದು ಏನು ಹೇಳ್ತಾರೆ, ಅವ್ರು ಬಂದಾಗ ಇವರು ಯುಧಿಷ್ಠಿರ ಆಧಾರದಿಂದ ಅವ್ರನ್ನ ಸ್ವಾಗತ ಮಾಡಿ ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ, ನಮ್ಮ ರಾಜ್ಯದೊಳಗೆ ಇರ್ರಿ ಅಂತ ಹೇಳ್ತಾರಂತ. ಆವಾಗ ಅವರು ಏನು ಹೇಳ್ತಾರೆ ಸನ್ಯಾಸಿಗಳು, ಇಲ್ಲ ನನ್ನ ಅಡುಗೆನ ನಾನೇ ಮಾಡ್ಕೊಂಡು ಊಟ ಮಾಡ್ತೀನಿ, ನಾನು ಯಾರ ಕೈಯಿಂದ ಊಟ ಮಾಡೋಂಗಿಲ್ಲ ಅಂತಾರಂತ. ಅಂದಾಗ ಅವರು ರಾಜ್ಯದೊಳಗೆ ಅವ್ರ ಅಡುಗೆ ಮನೆಯೊಳಗೆ ದ್ರೌಪದಿ ಬಿಟ್ಟು ಅಡುಗೆ ಯಾರಿಗೂ ಮಾಡ್ತಿರಂಗಿಲ್ಲ.
ಮಾಡಂಗಿಲ್ಲ. ಪ್ರತಿಯೊಬ್ಬರ ಬಂದವ್ರಿಗೆ ಸಾಧು ಸನ್ಯಾಸಿಗಳಿಗೆ ಎಲ್ಲರಿಗೂ ದ್ರೌಪದಿನ ಅಡುಗೆ ಮಾಡ್ತಿರ್ತಾರಂತ. ಹಾಗಾಗಿ ಬೇರೆ ವ್ಯವಸ್ಥೆ ಮಾಡಿರಂಗಿಲ್ಲ ಅವರು. ಸನ್ಯಾಸಿಗೆ ಯುಧಿಷ್ಠಿರ ಏನು ಹೇಳ್ತಾರಂತ, ಇಲ್ಲ ನೀವು ಬೇರೆ ಮಾಡ್ಕೊಂಡು ಬ್ಯಾಡ್ರಿ, ನಮ್ಮ ರಾಜ್ಯದೊಳಗೆ ನಿಮ್ಗೆ ಅಡುಗೆಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ಇಲ್ಲೇ ಊಟ ಮಾಡಿರಿ ಅಂತಾರಂತ. ಇಲ್ಲ ನನಗೆ ಬೇರೆನೇ ಮಾಡಿಕೊಡ್ಬೇಕು ಅಂತಾರಂತ. ಇದನ್ನೆಲ್ಲ ನೋಡ್ಕೊತ ನಿಂತಿದ್ದ ಕೃಷ್ಣ ಬಂದು ಯುಧಿಷ್ಠಿರನ ಕೇಳ್ತಾನಂತ, ಯಾಕೆ ನಿನ್ನ ರಾಜ್ಯದೊಳಗೆ ಅಷ್ಟು ಜಾಗ ಇಲ್ಲನೋ ಒಬ್ರಿಗೆ ಅಡುಗೆ ಮಾಡ್ಕೊಳಕ್ಕೆ ಕೊಡುವಷ್ಟು ಅಂತ ಕೇಳ್ತಾರಂತ. ಇಲ್ಲ ಕೃಷ್ಣ ಐತಿ ಅಂತಾರ. ಅಂದಾಗ ನಿನ್ಗೆ ಅಷ್ಟು ಆದರ ಭಕ್ತಿ ಗೌರವ ಇದ್ರೆ ಆ ಸನ್ಯಾಸಿಗೆ ಅಡುಗೆ ಮಾಡ್ಕೊಳಕ್ಕೆ ಜಾಗ ಮಾಡಿಕೊಡು ಅಂತಾರಂತ ಕೃಷ್ಣ. ಅವಾಗ ಆಯ್ತು ಬಿಡು ಅಂತಾರಂತ. ಋಷಿ ಮುನಿಗಳು ಇದ್ದಾರಲ್ಲ ಅವರು ಆಯಿತು ಸ್ನಾನ ಮಾಡ್ಕೊಂಬರ್ತೀನಿ, ನನಗೆ ಅಲ್ಲಿವರೆಗೂ ನನಗೆ ಅಡುಗೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತಾರಂತ. ಅವ್ರಿಗೆ ಅಂತ ಹೇಳಿ ಒಂದು ಜಾಗದೊಳಗೆ ಸ್ವಚ್ಛತೆ ಮಾಡಿ ಅವ್ರಿಗೆ ಏನೇನು ಅಡುಗೆಗೆ ಬೇಕೋ ಆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಟ್ಟು ಒಂದು ಅಡುಗೆ ಮನೆ ವ್ಯವಸ್ಥೆ ಮಾಡಿಕೊಡ್ತಾರಂತ ಅವ್ರಿಗೆ. ಆ ಸನ್ಯಾಸಿ ಬಂದು ತಮಗೇನು ಬೇಕೋ ಅದನ್ನೆಲ್ಲನೂ ಅವರು ಅಡುಗೆ ಮಾಡ್ಕೊತಾರಂತ. ದ್ರೌಪದಿ ಯಥಾ ಪ್ರಕಾರ ಅವರು ರಾಜ್ಯಕ್ಕೆ ಎಷ್ಟೋ ಸಾವಿರಾರು ಜನ ಸಾಧು ಸನ್ಯಾಸಿಗಳು ಬರ್ತಿರ್ತಾರಂತ, ಅವ್ರಿಗೆ ಅಡುಗೆ ಮಾಡ್ತಾರಂತ. ಯಥಾ ಪ್ರಕಾರ ಅವ್ರಿಗೆ ಊಟಕ್ಕೆ ಹಾಕ್ತಾರಂತ ಸಾಧು ಸನ್ಯಾಸಿಗಳಿಗೆ ಎಲ್ಲರಿಗೂ. ಅಂದ್ರೆ ದ್ರೌಪದಿ ಅಡುಗೆ ಮಾಡ್ತಾರಂತ, ಭೀಮಸೇನ ಊಟಕ್ಕೆ ಹಾಕ್ತಿರ್ತಾರಂತ. ಪ್ರತಿನಿತ್ಯವಾಗಿ ಅವ್ರದ್ದು ಈ ಥರ ದಾಸೋಹ ನಡೀತಿರ್ತೈತಿ. ಹಿಂಗೆ ಇವರು ಸಾಧು ಸನ್ಯಾಸಿಗಳಿಗೆ ಎಲ್ಲರಿಗೂ ಸಾಲ ಹಿಡ್ದ ಪಂಕ್ತಿ ಊಟ ಮಾಡಬೇಕಾದ್ರೆ ಅವರು ಸಪ್ರೇಟಾಗಿ ಊಟಕ್ಕೆ ಮಾಡ್ಕೊಂಡಿರ್ತಾರಲ್ಲ ಸನ್ಯಾಸಿ, ಅವರು ಊಟಕ್ಕೆ ಕುಂದಿರ್ತಾರಂತ. ಊಟ ಮಾಡಿದ ಮೇಲೆ ಎಲ್ಲರೂ ಬ್ರಾಹ್ಮಣರು ಎದ್ದು ಹೋಗ್ತಾರಂತ ಸನ್ಯಾಸಿಗಳು. ಕೃಷ್ಣ ಈ ಬ್ರಾಹ್ಮಣರ ನಾವು ಮನೆಯೊಳಗೆ ಯಾರಾದರೂ ಬ್ರಾಹ್ಮಣರು ಊಟಕ್ಕೆ ಬಂದಾಗ ಅವರು ಊಟ ಮಾಡಿದ ತಟ್ಟಿ ಎತ್ತಿ ಇಟ್ರೆ ಅದು ಭಾಳ ಅಂದ್ರೆ ಭಾಳ ಪುಣ್ಯ ಅಂತ, ಶ್ರೇಷ್ಠವಾದದ್ದಂತ ಸ್ನೇಹಿತರೆ. ಹಾಗಾಗಿ ಕೃಷ್ಣ ಸ್ವತಃ ತಾನೇ ಅಲ್ಲಿ ಬಂದ ಬ್ರಾಹ್ಮಣರು ಎಲ್ಲರಿಗೂ ಸಾಧು ಸನ್ಯಾಸಿಗಳು ಏನು ಬಂದಿರ್ತಾರಲ್ಲ ಅವ್ರ ತಟ್ಟಿ ಎಲ್ಲ ಎತ್ತಿ ಕೈ ತೊಳ್ಕೊಂಡು ಆ ಜಾಗ ಎಲ್ಲ ಸ್ವಚ್ಛ ಮಾಡಿರ್ತಾರಂತ. ಆದರೆ ಸಪ್ರೇಟ್ ಅಡುಗೆ ಮಾಡ್ಕೊಂಡಿರ್ತಾನಲ್ಲ ಒಬ್ಬ ಸನ್ಯಾಸಿ, ಅಂದರೆ ಒಬ್ಬರು ಬ್ರಾಹ್ಮಣ, ಅವ್ರದ್ದು ಒಂದು ಮಾತ್ರ ಬಿಟ್ಟು ಕೈ ತೊಗೊತಾರಂತ ಕೃಷ್ಣ. ಇವ್ರು ಕೇಳ್ತಾರಂತೆ ಯುಧಿಷ್ಠಿರ, ಕೃಷ್ಣ ನೀನು ಎಲ್ಲ ಬ್ರಾಹ್ಮಣರದ್ದು ಎಲ್ಲಿ ತೆಗೆದು ಜಾಗ ಸ್ವಚ್ಛ ಮಾಡಿದಿ, ಆದರೆ ಆ ಒಬ್ಬ ಬ್ರಾಹ್ಮಣರದ್ದು ಯಾಕೆ ಬಿಟ್ಟು ಅಂತ ಕೇಳ್ತಾರಂತ. ಓ ಹೌದಾ, ನಾನು ಮರ್ತುಬಿಟ್ಟೆ ಅಂತಾರಂತ. ಅವಾಗ ಯುಧಿಷ್ಠಿರ ಇಲ್ಲ ನಾನು ತೆಗಿತೀನಿ ಅಂತಂದು ಅವ್ರು ತೆಗೆದ್ರಂತ. ಅವ್ರು ತೆಗ್ದಂಗೆಲ್ಲ ಒಂದೊಂದು ಎಲೆಯಲ್ಲಿ ಉದ್ಭವ ಆಗಕ್ಕಂತಂತ. ಹಂಗೆ 1,000 ಎಲೆ ಎತ್ತಿದ್ನಂತ ಯುಧಿಷ್ಠಿರ. ಆಮೇಲೆ ಅರ್ಥನ ಆಗಲಿಲ್ಲ ಅಂತ. ಆಮೇಲೆ ಕೃಷ್ಣನ ಮುಖ ನೋಡಿದಾಗ ಕೃಷ್ಣ ನಕ್ರಂತ. ಯಾಕಂದ್ರೆ ಅದು ಒಂದು ಧನುರ್ಮಾಸ ಆಗಿತ್ತಂತ. ಆ ಧನುರ್ಮಾಸದೊಳಗೆ ಆ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದ್ದಕ್ಕೆ ಅವನು 1000 ಮಂದಿ ಊಟಕ್ಕೆ ಹಾಕಿದ ಪುಣ್ಯ ಬಂದಿತ್ತಂತೆ ಯುಧಿಷ್ಠಿರಿಗೆ. ಆದರೆ ಅದು ಸಾಕ್ಷಾತ್ ಕೃಷ್ಣನ ಆಗಿದ್ರಂತ. ಅವರ ಪರೀಕ್ಷೆ ಮಾಡಕ್ಕಂತ ಹೇಳಿ ಯುಧಿಷ್ಠಿರನ ಒಂದು ರಾಜ್ಯಕ್ಕೆ ಬಂದಿದ್ರಂತ ಸ್ನೇಹಿತರೆ. ಅಷ್ಟು ಒಬ್ಬರಿಗೆ ಊಟ ಮಾಡಿಸಿದ್ರೆ ನಮಗೆ 1000 ಮಂದಿಗೆ ಊಟ ಮಾಡಿಸಿದಷ್ಟು ಪುಣ್ಯ ಬರುತ್ತೆ. ಒಂದೇ ಒಂದಿನ ಧನುರ್ಮಾಸದ ಪೂಜೆ ಮಾಡಿದ್ರೆ 1000 ವರ್ಷ ಪೂಜೆ ಮಾಡಿದ ಪುಣ್ಯ ಬರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಸೂರ್ಯೋದಯದ ಒಳಗನ ನಾವು ಮಾಡುವಷ್ಟು ದಿನ ನಮ್ಗೆ ಇಲ್ಲಪ್ಪ ನಮ್ಮ ಆರೋಗ್ಯ ಸರಿ ಇಲ್ಲ, ನಮಗೆ ಮಾಡೋಕ್ಕಾಗಲ್ಲ, ನಮಗೆ ವಯಸ್ಸಾಗೈತೆ ಅನ್ನೋರು ಒಂದು ದಿನ ಆದ್ರೂ ಈ ಒಂದು ಬೆಳಗ್ಗೆ ಬೇಗ ಎದ್ದು ಮನೆ ಶುಚಿ ಮಾಡಿಕೊಂಡು ಸ್ನಾನ ಮಾಡಿ ಲಕ್ಷ್ಮೀನಾರಾಯಣರ ಒಂದು ಪೂಜೆ ಮಾಡಿ, ಲಕ್ಷ್ಮೀ ದ್ವಾದಶ ನಾಮಗಳು ಕೇಶವ ನಾಮಗಳನ್ನು ಹೇಳ್ಕೊರಿ. ಆಮೇಲೆ ಮುದ್ಗಾನ್ನ ಅಂತೂ ಪ್ರತಿನಿತ್ಯವಾಗಿ ನೈವೇದ್ಯ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲ ದೂರ ಆಗಿ ನಮಗೆ ಆ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹ ಪ್ರಾಪ್ತಿ ಆಗುತ್ತಂತ ಸ್ನೇಹಿತರೆ. ಅಂಥ ಅದ್ಭುತವಾದಂಥ ಈ ಧನುರ್ಮಾಸದಲ್ಲಿ ಯಥಾಶಕ್ತಿ ಜ್ಞಾನ ಪೂಜೆಯನ್ನು ಮಾಡ್ಕೊರಿ. ಉಪವಾಸ ಅಂತ ಏನೂ ಇರೋದಿಲ್ಲ. ಪ್ರತಿನಿತ್ಯವಾಗಿ ಪೂಜೆ ಮಾಡಿ ಮುದ್ಗಾನ ನೈವೇದ್ಯ ಮಾಡೋದು ಒಂದೇ ಇದು ವಿಶೇಷವಾದದ್ದು. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ವಿಶೇಷವಾದಂಥ ಧನುರ್ಮಾಸ ಅಂತ. ನೀವು ಈ ಒಂದು ವ್ರತವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ಕೊರಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.